ಫಸ್ಟ್ ಬಂದವರಿಗೆ 2 ಲಕ್ಷದ ಕ್ಯಾಶ್ ಪ್ರೈಸ್, ಸೆಕೆಂಡ್ ಬಂದವರಿಗೆ 1 ಲಕ್ಷ, ಥರ್ಡ್ ಬಂದವರಿಗೆ 50,000 ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಹಾಸ್ಟೆಲ್ ಹಾಗೂ ಕಾಲೇಜ್ ಫೀಸ್ ನಲ್ಲಿ 50% ಡಿಸ್ಕೌಂಟ್ ಅನ್ನ ಕೊಡ್ತಿದ್ದಾರೆ. ಈ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನೀವು ಕೂಡ ಎಕ್ಸಾಮಿನೇಷನ್ಗೆ ರಿಜಿಸ್ಟರ್ ಆಗಿ, ಅದೇ ರೀತಿಯಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ಗೂ ಕೂಡ ಕಾಲ್ ಮಾಡಿ ನೀವು ಈ ಒಂದು ಎಕ್ಸಾಮಿನೇಷನ್ಗೆ ರಿಜಿಸ್ಟರ್ ಆಗ್ಬೋದು. ಸ್ನೇಹಿತರೆ, ಈ ಒಂದು ಜೀವಿತ್ ರೆಸಿಡೆನ್ಷಿಯಲ್ ಕಾಲೇಜ್ನಲ್ಲಿ ನೀವು ನೋಡ್ತಾ ಇರೋ ಹಾಗೆ 100% PUC ಬೋರ್ಡ್ನಲ್ಲಿ ರಿಸಲ್ಟ್ ಸಿಗ್ತಿದೆ. ಎಲ್ಲ ವಿದ್ಯಾರ್ಥಿಗಳು ಸಹ ಫ್ರೀ ಇಂಜಿನಿಯರಿಂಗ್ ಸೀಟ್ನ ಪಡ್ಕೋತಾ ಇದ್ದಾರೆ. ನಮ್ಮ ಅಕಾಡೆಮಿಗೆ 6ನೇ ರ್ಯಾಂಕು, 7ನೇ ರ್ಯಾಂಕು ಮತ್ತು 10ನೇ ರ್ಯಾಂಕು 3 ರ್ಯಾಂಕ್ಗಳನ್ನ PU ಬೋರ್ಡಿಂದ ಪಡ್ಕೊಂಡಿದ್ದೀವಿ. ಸ್ಟೂಡೆಂಟ್ಸ್ಗೆ ಏನಾದರೂ ಮಧ್ಯರಾತ್ರಿ ಏನಾದರೂ ಹುಷಾರು ತಪ್ಪಿದ್ರು ಏನಾದರೂ ಆಯಿತು ಅಂತ ಅಂದರೆ 24/7 ನರ್ಸ್ ಫೆಸಿಲಿಟೀಸನ್ನು ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಮಕ್ಕಳಿಗೆ ಇದು ಸುವರ್ಣ ಅವಕಾಶ. ಯಾರೆಲ್ಲ ಮಧ್ಯಮ ಕುಟುಂಬದ ವಿದ್ಯಾರ್ಥಿಗಳಿದ್ದಾರೆ, ಫೀಸ್ ಕಟ್ಟೋಕ್ಕೆ ತುಂಬಾ ಒದ್ದಾಡ್ತಿದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಸ್ನೇಹಿತರೆ, ಇವತ್ತು ನಾವು ಜೀವಿತ್ ರೆಸಿಡೆನ್ಷಿಯಲ್ PU ಕಾಲೇಜ್ ಮತ್ತು ಜೀವಿತ್ ನೀಟ್ JEE ಅಕಾಡೆಮಿಗೆ ಬಂದಿದ್ದೀವಿ. ಬನ್ನಿ, ಇಲ್ಲಿನ ಸರ್ ಇದ್ದಾರೆ. ಕಂಪ್ಲೀಟ್ ಜೀವಿತ್ ಅಕಾಡೆಮಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇಲ್ಲಿನ ಆಂಬಿಯನ್ಸ್ ಆಗಿರ್ಬೋದು, ಇಲ್ಲಿನ ಫೆಸಿಲಿಟೀಸ್ ಆಗಿರ್ಬೋದು, ಇಲ್ಲಿನ ಸ್ಟೂಡೆಂಟ್ಸ್ಗೆ ಏನೇನೆಲ್ಲ ಸ್ಕಾಲರ್ಶಿಪ್ಸ್ಗಳನ್ನ ಕೊಡ್ತಾರೆ, ಕಂಪ್ಲೀಟ್ A to Z ಅನ್ನು ಇಲ್ಲಿನ ಸರ್ ಇದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಬನ್ನಿ ಹೋಗೋಣ. ಸರ್, ಇವಾಗ ಜೀವಿತ್ ಅಕಾಡೆಮಿನಲ್ಲಿ ಸ್ಟೂಡೆಂಟ್ಸ್ಗಳಿಗೆಲ್ಲ ಏನು ಫೆಸಿಲಿಟೀಸ್ ಕೊಡ್ತಿದ್ದಾರೆ ಮತ್ತು ಆಂಬಿಯನ್ಸ್ ಎಲ್ಲ ಹೇಗಿದೆ ಅಂದರೆ, ಇವಾಗ ನನ್ನ ಫ್ರೆಂಡ್ ಇಲ್ಲಿಗೆ ರೆಫರ್ ಮಾಡಿದ್ದು ಈ ಒಂದು ಅಕಾಡೆಮಿಯಲ್ಲಿ ಮತ್ತು ಈ ಒಂದು ರೆಸಿಡೆನ್ಷಿಯಲ್ ಕಾಲೇಜ್ನಲ್ಲಿ ಫೆಸಿಲಿಟೀಸ್ ಅನ್ನೋದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಏನೆಲ್ಲ ಫೆಸಿಲಿಟೀಸ್ ಸಿಗುತ್ತೆ ಮತ್ತು ಮಕ್ಕಳಿಗೆ ಏನೆಲ್ಲ ಒಂದು ಅಭ್ಯಾಸವನ್ನು ಮಾಡಿಸ್ತೀರಾ ಅಂತ ಒಂದು ಸ್ವಲ್ಪ ತಿಳಿಸ್ಕೊಡ್ಬೋದಾ? ಜೀವಿತ್ ನೀಟ್ JEE ಅಕಾಡೆಮಿ ಮತ್ತು ಜೀವಿತ್ ರೆಸಿಡೆನ್ಷಿಯಲ್ PU ಕಾಲೇಜು ಕಳೆದ 4 ವರ್ಷಗಳಿಂದ ರನ್ ಮಾಡ್ತಾ ಇದ್ದೀವಿ. ಈ ಅವಧಿಯಲ್ಲಿ ನಾವು ಉತ್ತಮ ಫಲಿತಾಂಶ ಅಂದರೆ ಬೋರ್ಡ್ನಲ್ಲಿ 100% ಫಲಿತಾಂಶ ಕೊಟ್ಟಿದ್ದೀವಿ. ನೀಟ್ ಅಕಾಡೆಮಿಲಿ ನೀಟ್ ಆಸ್ಪಿರೆಂಟ್ಸು ನಿಯರ್ಲಿ 50% ಸಕ್ಸಸ್ ರೇಟನ್ನು ಕಂಡು ನಾವು ಒಳ್ಳೆಯ ಫಲಿತಾಂಶನ ನೀಡಿದ್ದೀವಿ. CETನಲ್ಲಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಸಹ ಫ್ರೀ ಇಂಜಿನಿಯರಿಂಗ್ ಸೀಟ್ನ ಪಡ್ಕೋತಾ ಇದ್ದಾರೆ. ಜೊತೆಗೆ ಒಂದು ಉನ್ನತ ದರ್ಜೆಯ ಹಾಸ್ಟೆಲ್, ರೆಸಿಡೆನ್ಷಿಯಲ್ ಹಾಸ್ಟೆಲ್ಲು, ಗರ್ಲ್ಸ್ಗೆ ಬೇರೆ ಹಾಸ್ಟೆಲ್ಲು, ಬಾಯ್ಸ್ಗೆ ಬೇರೆ ಹಾಸ್ಟೆಲ್ ಎರಡನ್ನೂ ರನ್ ಮಾಡ್ತಾ ಇದ್ದೀವಿ. ಆ ಹಾಸ್ಟೆಲ್ನಲ್ಲಿ ಒಳ್ಳೆ ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ಬಿಸಿ ನೀರಿನ ವ್ಯವಸ್ಥೆ ಇರ್ಬೋದು, ಹೈಜೆನಿಕ್ ಇರ್ಬೋದು, ಕಿಚನ್ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು. ತುಂಬ ದೊಡ್ಡ ಮಟ್ಟದಲ್ಲಿ ಊಟದ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ನಮ್ಮದೇ ಆದ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದೆಲ್ಲನೂ ನೀವೇ ಕಣ್ಣಾರೆ ನೋಡ್ಬೋದು. ಅದಕ್ಕೋಸ್ಕರ ಅದೆಲ್ಲನೂ ಪ್ರತಿಯೊಂದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ಈ ಪ್ರಶಸ್ತಿನ ಕರ್ನಾಟಕ ರಾಜ್ಯ ಸರ್ಕಾರ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಉತ್ತಮ ಉಪನ್ಯಾಸಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಪ್ರಶಸ್ತಿನ ನೀಡ್ತಾ ಇರ್ತಕ್ಕಂಥ ಫೋಟೋನೂ ಸಹ ನೀವು ನೋಡ್ಬೋದು. ಹಾಗೆ 2013ರಲ್ಲಿ ಡಾಕ್ಟರ್ ಅಬ್ದುಲ್ ಕಲಾಂ ಲೈಫ್ ಅಚೀವ್ಮೆಂಟ್ ಅವಾರ್ಡನ್ನು, ನ್ಯಾಷನಲ್ ಅವಾರ್ಡನ್ನು ನಾನು ಕೊಟ್ಟಿದ್ದಾರೆ, ನನ್ನ ಸೇವೆನ ಪರಿಗಣಿಸಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆಯವರು 48ನೇ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿನ ನೀಡಿ ನನ್ನನ್ನು ಗೌರವಿಸಿದ್ದಾರೆ. ಸೊ ಈ ಪ್ರಶಸ್ತಿಗೆ ತುಂಬ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಪ್ರಶಸ್ತಿನ ಪಡ್ಕೊಂಡಿದ್ದಾರೆ. ಆ ಸಾಲಿನಲ್ಲಿ ನನಗೂ ಒಂದು ಪ್ರಶಸ್ತಿನ ನೀಡಿ ಗೌರವಿಸಿರೋದು ನನಗೆ ಹೆಮ್ಮೆಯ ವಿಷಯ. ಇವೆಲ್ಲ ವಿವಿಧ ಜಿಲ್ಲೆಯ ರಸಾಯನಶಾಸ್ತ್ರ ಉಪನ್ಯಾಸಕರುಗಳು ಮತ್ತು ವಿವಿಧ ಕಾಲೇಜುಗಳು ನನ್ನನ್ನು ಕರೆಸಿ ನನ್ನ ಸಾಧನೆಯನ್ನು ನೋಡಿ ಪ್ರಶಸ್ತಿಗಳನ್ನು ನೀಡಿರ್ತಕ್ಕಂಥ ಒಂದು ಕಿರುನೋಟ. 2025ನೇ ಸೆಕೆಂಡ್ PUC ಎಕ್ಸಾಮ್ನಲ್ಲಿ ನಮ್ಮ ಕಾಲೇಜಿಗೆ, ನಮ್ಮ ಅಕಾಡೆಮಿಗೆ 6ನೇ ರ್ಯಾಂಕು, 7ನೇ ರ್ಯಾಂಕು ಮತ್ತು 10ನೇ ರ್ಯಾಂಕು 3 ರ್ಯಾಂಕ್ಗಳನ್ನ PU ಬೋರ್ಡಿಂದ ಪಡ್ಕೊಂಡಿದ್ದೀವಿ. 2025 ನೀಟ್ ಎಕ್ಸಾಮ್ನಲ್ಲಿ ಸುಮಾರು 63 ವಿದ್ಯಾರ್ಥಿಗಳು ನೀಟ್ ಆಸ್ಪಿರೆಂಟ್ಸ್ ಇದ್ದರು. ಅದರಲ್ಲಿ 23 ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟ್ ಅಲಾಟ್ ಆಗಿದೆ. ಅದರ ಜೊತೆಗೆ ಪರೀಕ್ಷೆಯನ್ನು ತೆಗೆದುಕೊಂಡಂಥ ಎಲ್ಲ ವಿದ್ಯಾರ್ಥಿಗಳು KCET ಎಕ್ಸಾಮ್ನಲ್ಲಿ ಸಕ್ಸಸ್ ಆಗಿ ಎಲ್ರಿಗೂ ಫ್ರೀ ಸೀಟ್ ಸಿಕ್ಕಿರೋದು ನಮಗೆ ಹೆಮ್ಮೆಯ ವಿಷಯ. ಜೀವಿತ್ ಎಜುಕೇಷನ್ ಟ್ರಸ್ಟ್ನ ಚೇರ್ಮನ್ನು ಮತ್ತು ಜೀವಿತ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರೋದು ನನಗೆ ಹೆಮ್ಮೆಯ ವಿಷಯವಾಗಿದೆ. ನಾವು ಜೀವಿತ್ ರೆಸಿಡೆನ್ಷಿಯಲ್ ಗರ್ಲ್ಸ್ ಕ್ಯಾಂಪಸ್ಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. A to Z ಏನೆಲ್ಲ ಸೇಫ್ಟಿ ವೈಸ್ ಇದೆ ಮತ್ತು ಹಾಸ್ಟೆಲ್ ಒಳಗಡೆ ಫೆಸಿಲಿಟೀಸ್ ಎಲ್ಲ ಹೇಗಿದೆ ಮತ್ತು ಫುಡ್ ಫೆಸಿಲಿಟೀಸ್ ಎಲ್ಲ ಹೇಗಿದೆ, A to Z ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಇನ್ಯಾಕೆ ತಡ, ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಳಗಡೆ ಬಂದ ತಕ್ಷಣ ಇಲ್ಲಿ ವಾರ್ಡನ್ ಇರ್ತಾರೆ. ಇಲ್ಲಿ ಡೀಟೇಲ್ಸ್ ಏನೇನೆಲ್ಲ ತೊಗೋಬೇಕು ಎಲ್ಲನೂ ಕೂಡ ಇಲ್ಲಿ ತೊಗೊತಾರೆ. ಒಳಗಡೆ ತೊಗೊಂಡಾದ್ಮೇಲೆ ಸ್ನೇಹಿತರೆ, ಈಗ ಕ್ಲಾಸ್ ರೂಮ್ ಒಳಗಡೆ ಹೋಗೋಣ, ಬನ್ನಿ. ಹೇಳಿಕೊಳ್ಳುವಂತಹ ಒಂದು ಸಂದರ್ಭವನ್ನ ಮನೋಜ್ಞವಾಗಿ ಮನಮುಟ್ಟುವಂತಹ ರೀತಿಯಾಗಿ
ಸ್ನೇಹಿತರೆ, ಈ ಒಂದು ರೆಸಿಡೆನ್ಷಿಯಲ್ ಹಾಸ್ಟೆಲ್ನಲ್ಲಿ ನೀವು ನೋಡ್ಬೋದು, ಸ್ಟೂಡೆಂಟ್ಸ್ಗೆ ಏನಾದರೂ ಮಧ್ಯರಾತ್ರಿ ಏನಾದರೂ ಹುಷಾರು ತಪ್ಪಿದ್ರು, ಏನಾದರೂ ಆಯಿತು ಅಂತ ಅಂದರೆ 24/7 ನರ್ಸ್ ಫೆಸಿಲಿಟೀಸನ್ನು ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಗರ್ಲ್ಸ್ ಹಾಸ್ಟೆಲ್ನ ರೂಮ್ಸ್ಗಳಾಗಿರುತ್ತೆ. ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ಮೊದಲಿಗೆನೇ ಎಲ್ಲ ಸ್ಟೂಡೆಂಟ್ಸ್ಗಳು ಇಲ್ಲಿ ಕೂತ್ಕೊಂಡು ಸ್ಟಡಿನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಒಳಗಡೆ ಹೋಗೋಣ ಬನ್ನಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ರೂಮ್ ಎಷ್ಟು ಹೈಜೆನಿಕ್ ಆಗಿ ಕ್ಲೀನ್ನೆಸ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂತಲೇ ನೀವು ನೋಡ್ತಾ ಇರ್ಬೋದು. ಎಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗರ್ಲ್ಸ್ ಹಾಸ್ಟೆಲ್ ರೂಮ್ಗಳನ್ನ ಅಂತ. ಈಗ ಆ ಕಡೆ ಇನ್ನೊಂದಿದೆ, ಬನ್ನಿ ಹೋಗೋಣ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಇಲ್ಲೂ ಒಂದಷ್ಟು ಬೆಡ್ಸ್ಗಳು ಇದ್ದಾವೆ. ಇಲ್ಲೂ ಕೂಡ ಅಷ್ಟೇ ಹೈಜೆನಿಕ್ ಆಗಿ ಅಷ್ಟೇ ಕ್ಲೀನ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಥರ ಇದೆ ಸ್ನೇಹಿತರೆ ಗರ್ಲ್ಸ್ ಹಾಸ್ಟೆಲ್ ರೂಮ್ಗಳು. ಸ್ನೇಹಿತರೆ, ಹಾಗೆ ಈ ಒಂದು ಹಾಸ್ಟೆಲ್ಸ್ಗಳು ಒಳಗಡೆ ನೀವು ನೋಡಿದ್ರೆ ಹೋಮ್ಲಿ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದು ಜಸ್ಟ್ ಒಂದು ನಿಮ್ಮ ಮನೇಲಿ ಒಂದು ರೂಮ್ ಇರುತ್ತೆ ನೋಡಿ, ಅದೇ ಥರ ಫೀಲ್ ಕೊಡುತ್ತೆ ಇದೊಂದು ಹಾಸ್ಟೆಲ್. ಸ್ನೇಹಿತರೆ, ಈ ಒಂದು ಗರ್ಲ್ಸ್ ಹಾಸ್ಟೆಲ್ ರೂಮ್ಸ್ಗಳಲ್ಲಿ ನೀವು ನೋಡ್ತಾ ಇರೋ ಹಾಗೆ ಇಲ್ಲೇ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ ಅಂತಲೇ ನೋಡ್ಬೋದು. ಸ್ನೇಹಿತರೆ, ಈಗ ಸ್ಟೂಡೆಂಟ್ಸ್ಗಳು ಬುಕ್ ಇಡೋಕ್ಕೆ ಇದೊಂದು ಜಾಗ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ಟೂಡೆಂಟ್ಸ್ಗಳ ಎಲ್ಲ ಬುಕ್ಗಳನ್ನು ಕೂಡ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಹಾಸ್ಟೆಲ್ಗಳಲ್ಲಿ ಬಾಯ್ಸ್ ಹಾಸ್ಟೆಲ್ ಅಥವಾ ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಹೈ ಕ್ವಾಲಿಟಿ ಫುಡ್ಡನ್ನು ಸ್ಟೂಡೆಂಟ್ಸ್ಗಳಿಗೆ ಪ್ರೊವೈಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ಟೂಡೆಂಟ್ಸು ಊಟ ಮಾಡ್ತಿದ್ದಾರೆ. ಕ್ಲೀನ್ನೆಸ್ ಅನ್ನೋದು ಈ ಒಂದು ಕ್ಯಾಂಟೀನಲ್ಲಿ ಎದ್ದು ಕಾಣುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈಗ ಪ್ಲೇ ಗ್ರೌಂಡಲ್ಲಿ ವಾಲಿಬಾಲ್ ಆಡ್ತಿದ್ದಾರೆ ಸ್ಟೂಡೆಂಟ್ಸು. ಇಲ್ಲಿ ನೋಡ್ತಾ ಇರ್ಬೋದು. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಹಿಂದೆ ಸ್ಟೂಡೆಂಟ್ಸು ಕಬಡ್ಡಿ ಆಡ್ತಿದ್ದಾರೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ಟೂಡೆಂಟ್ಸು ಶಟಲ್ ಆಡ್ತಿದ್ದಾರೆ. ಪದವಿ ಪೂರ್ವ ಶಿಕ್ಷಣ ಮಟ್ಟದಲ್ಲೇ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಯೋಗಶಾಲೆಯನ್ನು ರೆಡಿ ಮಾಡಿದ್ದೀವಿ. ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಪ್ರಯೋಗಶಾಲೆಗಳು ನಡೀತವೆ ಅದೇ ರೀತಿಯಾದ ಪ್ರಯೋಗಶಾಲೆಗಳನ್ನ ನಾವು ಮಾಡಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದೀವಿ. We have computer lab here, so we give individual attention to all of them. So we have that different programs, like example Python program. So like that we have different programs. Not only teaching, we will give experienced based learning, like we will ask them to do the program practically. So here you can see the evidence. ಸ್ನೇಹಿತರೆ, ಹಿಂದೆ ಏನು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟು ಬಯಾಲಜಿ ಲ್ಯಾಬು. ಸ್ಟೂಡೆಂಟ್ಸ್ ಎಲ್ಲರನ್ನೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಬನ್ನಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಸ್ನೇಹಿತರೆ, ಈ ಒಂದು ಕಾಲೇಜ್ನಲ್ಲಿ ಲೈಬ್ರರಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ಇದೇನು ನೋಡ್ತಾ ಇದ್ದಾರೆ, ಇದು ಕಂಪ್ಲೀಟು ಬಾಯ್ಸ್ ಹಾಸ್ಟೆಲ್ಲು. ಒಳಗಡೆ ರೂಮ್ಸ್ ಎಲ್ಲ ಹೇಗಿದೆ ನೋಡಿ, ಫುಲ್ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಕ್ಲೀನ್ನೆಸ್ ನೋಡಿ ಸ್ನೇಹಿತರೆ, ಬಾಯ್ಸ್ ಹಾಸ್ಟೆಲ್ ರೂಮ್ಗಳು ಹೇಗಿದೆ ಅಂತ. ಬೇರೆ ಕಡೆ ಎಲ್ಲ ಹೋದ್ರೆ ತುಂಬಾ ಕ್ಲೀನ್ ಆಗಿರಲ್ಲ. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ನೋಡಿ. ಅದೇ ರೀತಿಯಾಗಿ ನೀವು ನೋಡಿ, ಸ್ಟೂಡೆಂಟ್ಸ್ಗಳು ಏನಾದ್ರು ಪರ್ಸನಲ್ ಥಿಂಗ್ಸ್ ಏನಾದ್ರು ಮಾಡ್ಕೊಳ್ಳೋಕೆ ಒಂದು ಬೀರನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು, 3 ಬೆಡ್ ಇದೆ. 3 ಬೆಡ್ಗೂ ಒಬ್ಬ ಸ್ಟೂಡೆಂಟ್ಸ್ಗಳಿಗೆ ಒಂದೊಂದು ಬೀರನ್ನ ಪ್ರೊವೈಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ತರಗತಿ ಟೈಮಿಂಗ್ಸನ್ನು ಬೆಳಗ್ಗೆ 8:30 ರಾತ್ರಿ 8:30ವರೆಗೂ ಇಟ್ಕೊಂಡಿದ್ದೀವಿ. ಥಿಯರಿ ಒಂದು ಚಾಪ್ಟರ್ ಮುಗಿದ ತಕ್ಷಣ CET ಅಥವಾ ನೀಟ್ ಅಥವಾ JEE ಕ್ಲಾಸಸ್ನು ಸಹ ಸ್ಟಾರ್ಟ್ ಮಾಡ್ತೀವಿ. JEE ಕ್ಲಾಸು ಅಥವಾ CET ಕ್ಲಾಸಸ್, ನೀಟ್ ಕ್ಲಾಸಸ್ ಆಗುವಾಗ ಪ್ರತಿ ದಿವಸ ಟೆಸ್ಟ್ ಮಾಡಿ ಸಾಯಂಕಾಲ ಅಷ್ಟರಲ್ಲಿ ನಾವು ಪೇರೆಂಟ್ಸ್ಗೆ ರಿಸಲ್ಟ್ ಕಳಿಸ್ಕೊಡ್ತೀವಿ. ಯಾವುದೋ MCQ ಮಾಡುವಾಗ. ಥಿಯರಿ ಮಾಡುವಾಗ ಶನಿವಾರ ಮತ್ತು ಸೋಮವಾರ ಟೆಸ್ಟ್ಗಳನ್ನ ಮಾಡಿ ವಿತಿನ್ 3 ಡೇಸು ವ್ಯಾಲ್ಯುವೇಷನ್ ಮಾಡಿ ಮಕ್ಕಳಿಗೆ ತಲುಪಿಸ್ತೇವೆ. ಇದು ನಮ್ಮ ದೈನಂದಿನ ಕಾರ್ಯಕ್ರಮ. ಅದೇ ರೀತಿ CETನಲ್ಲಿ ಒಳ್ಳೆಯ ರ್ಯಾಂಕ್ಸನ್ನು ಪಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೂ ಗೌರ್ಮೆಂಟ್ ಸೀಟ್ ಸಿಗೋ ರೀತಿ ನಾವು ನೋಡ್ಕೊಂಡಿದ್ದೀವಿ. ಅದ್ರ ಮಧ್ಯೆ ಟೈಮನ್ನು ನೋಡಿಕೊಂಡು ನಾವು ಲ್ಯಾಬ್ ಕ್ಲಾಸಸ್ನ ಮಾಡಿಕೊಂಡು ಲ್ಯಾಬ್ ಎಕ್ಸಾಮ್ ಮಾಡಿಕೊಂಡು, ನಮಗೆ ಇದು ರೆಸಿಡೆನ್ಷಿಯಲ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಇದೇ ಟೈಮು ಅಂತ ಏನು ಫಿಕ್ಸ್ ಏನಿಲ್ಲ. ಬೆಳಗ್ಗೆ 6 ಗಂಟೆಗೆ ಹೋದ್ರೂ ಲ್ಯಾಬ್ ಮಾಡಿಸ್ತೀವಿ, ರಾತ್ರಿ 10 ಗಂಟೆಗೆ ಹೋದ್ರೂ ಲ್ಯಾಬ್ ಮಾಡಿಸ್ತೀವಿ. ಇದೆಲ್ಲ ವ್ಯವಸ್ಥೆ ಮಾಡೋದ್ರಿಂದ ರೆಸಿಡೆನ್ಷಿಯಲ್ ಕಾನ್ಸೆಪ್ಟಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅದು ಒಂದು ಮನೆಯ ರೀತಿ ವಾತಾವರಣನ ಕ್ರಿಯೇಟ್ ಮಾಡಿಕೊಂಡು ಓದೋದ್ರಲ್ಲೇ ಇನ್ವಾಲ್ವ್ ಮಾಡ್ತೀವಿ. ಸರ್, ಇವಾಗ ನಿಮ್ಮದು ಕಾಲೇಜ್ನಲ್ಲಿ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತ ಮಾಡ್ತೀರಾ ಅಲ್ವಾ? ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ? ಅದೇ ರೀತಿಯಾಗಿ ಸ್ಟೂಡೆಂಟ್ಸ್ಗಳಿಗೆ ಕ್ಯಾಶ್ ಪ್ರೈಸು ಕೂಡ ಅನೌನ್ಸ್ ಮಾಡಿದ್ದೀರಾ, ಅದು ಏನು ಅಂತ ಡೀಟೇಲ್ಸ್ ಕೊಡಿ ಸರ್. ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಣಕಾಸಿನ ಕೊರತೆಯಿಂದ
ಅವರು ಈ ಥರ ರೆಸಿಡೆನ್ಷಿಯಲ್ ಕಾಲೇಜ್ಗೆ ಬೆಂಗಳೂರಂಥ ಪ್ಲೇಸಸಲ್ಲಿ ಸೇರಿಕೊಂಡು ಓದೋದು ಕಷ್ಟ ಆಗುತ್ತೆ ಅಂತ ನಮ್ಮ ಗಮನಕ್ಕೆ ಬಂದಾಗ ಅಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಟಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಮೊದಲ 3 ಪ್ರೈಸನ್ನು 2 ಲಕ್ಷ ಹಣ ಕೊಡೋದ್ರ ಜೊತೆಗೆ 2 ವರ್ಷ ಅರ್ಧ ಫೀಸನ್ನು ಕಟ್ಟಿಸ್ಕೊಂಡು ಅವ್ರಿಗೆ ಎಲ್ಲ ಕೋಚಿಂಗ್ನು ಕೊಡ್ತಾಯಿದ್ದೀವಿ. 2 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತೀವಿ, ಜೊತೆಗೆ ಹಾಸ್ಟೆಲ್ ಫೀಸು ಮತ್ತು ಕಾಲೇಜ್ ಫೀಸು ಟ್ಯೂಷನ್ ಫೀಸಲ್ಲೆಲ್ಲ 50% ಡಿಸ್ಕೌಂಟ್ ಕೊಟ್ಕೊಂಡು ಆ ಪ್ರತಿಭಾವಂತವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಅದಾದ ನಂತರ ಟಾಲೆಂಟ್ ಸರ್ಚ್ ಎಕ್ಸಾಮ್ನಲ್ಲಿ ಮೊದಲ 50 ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀವಿ. ಅಂದರೆ ಫೀಸ್ನಲ್ಲೇ 50,000 ರೂಪಾಯಿನ ಕನ್ಸೆಷನ್ನ ಕೊಟ್ಟು ಮಾಡ್ಕೋತೀವಿ. ಇದರಿಂದ ಏನಾಗ್ತದೆ ಅಂದರೆ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದ್ರ ಬಗ್ಗೆನೂ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸರ್, ಈ ಒಂದು ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅನ್ನೋದು ಪ್ರತಿ ವರ್ಷ ನಡೆಯುತ್ತಾ ಅಥವಾ 1 ವರ್ಷ ಅಷ್ಟೇ ನಡೆಯೋದಾ ಸರ್? ಟಾಲೆಂಟ್ ಸರ್ಚ್ ಎಕ್ಸಾಮನ್ನು ಪ್ರತಿ ವರ್ಷ ಜನವರಿನಲ್ಲಿ ಮಾಡ್ತೀವಿ. ಅದಕ್ಕಿಂತ 3 ತಿಂಗಳು ಮುಂಚೆನೇ ನಾವು ಇಂಟಿಮೇಷನ್ ಕೊಡ್ತೀವಿ. ಆಲ್ಮೋಸ್ಟ್ ಆಲ್ ವಿದ್ಯಾರ್ಥಿಗಳ ಕರ್ನಾಟಕದಲ್ಲಿ ಒಂದು ಟೈಮ್ ಟೇಬಲ್ಲು ಡೇಟ್ ಸಮೇತ ಕೊಡ್ತೀವಿ. ಯಾರು ಬೇಕಾದ್ರೂ ಭಾಗವಹಿಸ್ಬೋದು. ಟಾಲೆಂಟ್ ಸರ್ಚ್ ಎಕ್ಸಾಮ್ ಬರೆಯೋದಕ್ಕೆ ಯಾವುದೇ ಒಂದು ಫೀಸನ್ನು ಕಟ್ಟೋದಾಗಲಿ ಇನ್ನೊಂದಾಗಲಿ ಏನೂ ಇರೋದಿಲ್ಲ. ಬಂದಂಥ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮತ್ತು ಕರ್ಕೊಬಂದಂಥ ಪೇರೆಂಟ್ಸ್ಗಳಿಗೂ ಸಹ ಊಟದ ವ್ಯವಸ್ಥೆನ ಮಾಡಿ ಅವರನ್ನು ಗೌರವದಿಂದ ನಾವು ಆಧರಿಸಿ ಎಕ್ಸಾಮ್ ಬರೆಸಿ ಕಳಿಸ್ಕೊಡ್ತೇವೆ. ಈ ಒಂದು ಎಕ್ಸಾಮು ಪ್ರತಿ ವರ್ಷ ಜನವರಿಯಲ್ಲಿರುತ್ತದೆ. ಈ ಒಂದು ಟಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಆಗೋದು ಅಂತ ಕೇಳಿದ್ರೆ, ಈ ಒಂದು QR ಕೋಡನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀವಲ್ಲ, ಆ QR ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡ್ರೆ ಅದರಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಆ ಅಪ್ಲಿಕೇಶನಲ್ಲಿ ನಿಮಗೆ ಏನು ಡೀಟೇಲ್ಸ್ ಇದೆ ಅದನ್ನು ಫಿಲ್ ಮಾಡಿ ವಾಟ್ಸಪ್ ನಂಬರ್ನ ಕೊಟ್ಟರೆ ನಾವು ವಾಟ್ಸಪ್ ಗ್ರೂಪನ್ನು ಆ್ಯಡ್ ಮಾಡಿಕೊಂಡು ನಿಮಗೆ ಒಂದು ಮಾಡೆಲ್ ಪೇಪರ್ಸು SSLCಗೆ ಬೇಕಾದಂಥ ಇನ್ಫಾರ್ಮೇಷನ್ನು ಸಹ ಕಳಿಸ್ಕೊಡ್ತೀವಿ. ಬೈ ಚಾನ್ಸ್ ಅದರಲ್ಲಿ ಏನಾದ್ರು QR ಕೋಡಲ್ಲಿ ನಿಮ್ಗೆ ಸಾಧ್ಯ ಆಗಲಿಲ್ಲ ಅಂದರೆ ಇಲ್ಲಿ ತೋರಿಸ್ತಕ್ಕಂಥ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಆ ಫೋನ್ನಲ್ಲೇ ನಾವು ನಿಮ್ಮ ಇನ್ಫಾರ್ಮೇಷನ್ನ ತಗೊಂಡು ನಾವು ರಿಜಿಸ್ಟ್ರೇಷನ್ನ ಮಾಡಿಕೊಂಡು ಅಡ್ಮಿಷನ್ ಟಿಕೆಟ್ನ ಕಳಿಸ್ಕೊಡ್ತೀವಿ. ನೀವೇನಾದರೂ ನಮ್ಮ ಕಾಲೇಜನ್ನ ನೋಡಬೇಕು, ಹಾಸ್ಟೆಲ್ನ ನೋಡಬೇಕು, ರೆಸಿಡೆನ್ಷಿಯಲ್ ಕ್ಯಾಂಪಸ್ನ ನೋಡಬೇಕು ಅಂತ ಅಂದರೆ ಬಾಯ್ಸ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ಸು ರೇವಾ ಕಾಲೇಜ್ ಪಕ್ಕದಲ್ಲಿ ಸಿಚುಯೇಟ್ ಆಗಿದೆ. ಗರ್ಲ್ಸ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ಸು ಅಲ್ಲಿಂದ 1.5 ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಅಲ್ಲಿ ಸಾತ್ನೂರು ಶ್ರೀನಿವಾಸಪುರ ಗೇಟ್ ಹತ್ರ ಸಿಚುಯೇಟ್ ಆಗಿದೆ. ಡೇ ಬೋರ್ಡಿಂಗ್ ಸ್ಟೂಡೆಂಟ್ಸು ಯಲಹಂಕ BDK ಕಾಂಪ್ಲೆಕ್ಸ್ ಆಂಜನೇಯ ಸ್ಟ್ಯಾಚ್ಯೂ ಎದುರುಗಡೆ ಇದೆ. ಎಲ್ಲೋದ್ರೂ ನಮ್ಮ ಆಫೀಸ್ ಬಿಯರರ್ಸ್ ಇರ್ತಾರೆ, ಚೇರ್ಮನ್ಸ್ ಇರ್ತಾರೆ, ಲೆಕ್ಚರರ್ಸ್ ಇರ್ತಾರೆ. ನಿಮ್ಗೆ ಎಲ್ಲ ರೀತಿಯೂ ಕೋಆಪ್ರೇಟ್ ಮಾಡಿ ನಿಮ್ಮನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಕ್ಯಾಂಪಸ್ ಎಲ್ಲನೂ ತೋರಿಸ್ತಾರೆ. ಮಧ್ಯಮ ವರ್ಗದ ಪೋಷಕರು ಒಂದೇ ಸರಿ ಫೀಸನ್ನು ಕಟ್ಟೋದಕ್ಕೆ ತೊಂದರೆಯಾದ ಪಕ್ಷದಲ್ಲಿ ನಮ್ಮ ಹತ್ರ ಬಂದು ಮಾತಾಡಿದ್ರೆ ಅವ್ರಿಗೆ ಇನ್ಸ್ಟಾಲ್ಮೆಂಟ್ಸು 3 ಇನ್ಸ್ಟಾಲ್ಮೆಂಟ್ಸ್ ಕೊಡೋ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀವಿ. ಅಂಥ ವಿದ್ಯಾರ್ಥಿಗಳು ಬಂದು ನಮ್ಮನ್ನು ಭೇಟಿ ಮಾಡಿ ನೀವು ಅಡ್ಮಿಷನ್ಗಿಂತ ಮುಂಚೆ ಈ ಥರ ಕಷ್ಟ ಆಗ್ತಾಯಿದೆ, ನಮಗೆ ಇನ್ಸ್ಟಾಲ್ಮೆಂಟ್ಸ್ ಕೊಡಿ ಅಂತ ಕೇಳಿದ್ರೆ ಅದನ್ನು ಸಹ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಸ್ನೇಹಿತರೆ, ಇನ್ನು ಎಷ್ಟು ದಿನ ಫೀಸ್ ಕಟ್ಟೋಕ್ಕೆ ಒದ್ದಾಡ್ತೀರಾ? ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಈ ಒಂದು ಎಕ್ಸಾಮಿನೇಷನ್ ಬರೆಯೋಕ್ಕೆ ರಿಜಿಸ್ಟರ್ ಆಗಿ. ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಮಧ್ಯಮ ಕುಟುಂಬದ ವಿದ್ಯಾರ್ಥಿಗಳಿದ್ದಾರೆ, ಫೀಸ್ ಕಟ್ಟೋಕ್ಕೆ ತುಂಬಾ ಒದ್ದಾಡ್ತಿದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಹಾಗೂ ಪೋಷಕರಿಗೂ ಶೇರ್ ಮಾಡಿ.